ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನಾಟಕ ಪ್ರದರ್ಶನ ಮರೆಯಾಗುತ್ತಿವೆ. ವೈಡಿ ಅಣ್ಣಪ್ಪ. ಹರಪನಹಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ನೂತನ ಬಸವೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ದಿನಾಂಕ 20/11/2025 ಗುರುವಾರದಂದು ಸಂಜೆ 6 ಗಂಟೆಗೆ ನೆರವೇರಿತು. ರಾತ್ರಿ 8 ಗಂಟೆಗೆ ಆಂಜನೇಯ ಸ್ವಾಮಿಯ ಹೂವಿನ ಅಡ್ಡಪಲ್ಲಕ್ಕಿ ಉತ್ಸವ, ರಾತ್ರಿ 10 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈಡಿ ಅಣ್ಣಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿ ವರ್ಷ ಗುಂಡಗತ್ತಿ ಗ್ರಾಮದಲ್ಲಿ ಆಂಜನೇಯ ಕಾರ್ತಿಕೋತ್ಸವ ಅದ್ದೂರಿಯಾಗಿ ನೆರವೇರುತ್ತದೆ. ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದು ಊರಿನ ಜಾತ್ರೆಗಳಲ್ಲಿ ನಾಟಕ ಪ್ರದರ್ಶನ ನಡೆಯುತ್ತಿದ್ದವು. ಇತ್ತೀಚೆಗೆ ನಾಟಕ ಪ್ರದರ್ಶನ ಮರೆಯಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಯುವಕರು ನಾಟಕಗಳ ಪ್ರದರ್ಶನ ನೀಡಬೇಕು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಆರೋಗ್ಯ ಸಂಪತ್ತು ನೀಡಲಿ, ಉತ್ತಮ ಮಳೆ ಬೆಳೆ ಆಗಲಿ, ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿ ಆಶೀರ್ವದಿಸಲಿ ಎಂದು ಹೇಳಿದರು. ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಣಿವೆಹಳ್ಳಿ ಮಂಜುನಾಥ್ ಮಾತನಾಡಿ, ಇಂದಿನ ದಿನಗಳಲ್ಲಿ ವೃತ್ತಿ ರಂಗಭೂಮಿ ಮತ್ತು ನಾಟಕಗಳು ಎಂಬ ಕಲೆ ಮರೆಮಾಚುತ್ತಿವೆ. ಅವುಗಳನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ. ಚಿತ್ರರಂಗವೂ ಸಹ ವೃತ್ತಿ ರಂಗಭೂಮಿಯ ಜೊತೆಯಲ್ಲಿಯೇ ಬಂದಿದೆ. ಅಂತಹ ಕಾರ್ಯಕ್ರಮಗಳು ಈಗ ಮರೆಯಾಗುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಅಂಜಿನಪ್ಪ, ಕಾರ್ಯದರ್ಶಿ ಬಿ ಮಂಜಪ್ಪ, ಎಂ ಕೋಟೆಪ್ಪ, ನಾಗನಗೌಡ ಪಾಟೀಲ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಲೇಶ್, ಬಂದೋಳ ಬಸವರಾಜ್, ಬಿ ಸಿದ್ದಪ್ಪ, ಶಿಕ್ಷಕ ಎಚ್ ನಾಗರಾಜ್, ಬಿ ಬಸವರಾಜ್, ನಾಗರಾಜಪ್ಪ, ಕೆ ಚಂದ್ರು, ಡಿ ನಿಂಗರಾಜ್, ಕೆ ಗಿರೀಶ್, ಎಸ್ ಸುರೇಶ್, ಕೆ ಚನ್ನಬಸಪ್ಪ, ಎಂ ಸಂಗಮೇಶ್, ಬಿ ಕೊಟ್ರೇಶ್, ಕೆ ಶಂಭುಲಿಂಗ, ಬಿ ಪಿ ರಾಜು, ಕೆ ಪುನೀತ್, ಊರಿನ ಗ್ರಾಮಸ್ಥರು ಹಾಗೂ ಭಕ್ತರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಬಹಳ ಅದ್ದೂರಿಯಾಗಿ ನಡೀತಾ ಇದೆ, ಬರಲೇಬೇಕು ಅಂತ ಹೇಳಿದ್ರೆ ಹಂಗಾಗಿ ನಾನು ಬಂದೆ. ಆ್ಯಕ್ಚುಲಿ ಆ ಯುವಕರಲ್ಲಿ ನೋಡಿದ್ರೆ ಬಹಳ ಖುಷಿ ಆಯಿತು. ಅದೇ ರೀತಿ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು ತಿಳಿಸುತ್ತಾ, ಈಗ ಮಂಜಣ್ಣರು ಹೇಳ್ದಂಗೆ ನಾವೆಲ್ಲರೂ ಚಿಕ್ಕರಿದ್ದಾಗ ನಾಟಕಗಳು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಬ್ಬಗಳಿಗೆಲ್ಲ ನಾಟಕ ಆಡ್ತಾ ಇದ್ರು ನಮ್ಮ ಯುವಕರೆಲ್ಲರೂ. ಅದು ಮುಂಚೆ ಹೋಗ್ತಾ ಇದ್ದವು. ಖಂಡಿತ ಅವನ್ನ ನಾವು ಎಲ್ಲರೂ ಯುವಕರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಊರುಗಳ ಹಬ್ಬಗಳಲ್ಲಿ ನಮ್ಮ ಊರಲ್ಲಿ ನಾಟಕಗಳನ್ನು ಆಡ್ಬೇಕಾಗ್ತದೆ. ನಾಟಕ ಇರ್ಬೋದು, ಈ ಥರ ಆರ್ಕೆಸ್ಟ್ರಾ ಇರ್ಬೋದು, ಇವೆಲ್ಲ ಒಂದು ಖುಷಿ ಕೊಡುವಂಥ ಕಾರ್ಯಕ್ರಮ ಇರೋದ್ರಿಂದ ಈ ಆಂಜನೇಯ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಯುಷ ಆರೋಗ್ಯ ಸಂಪತ್ತನ್ನು ಕೊಡಲಿ. ತನ್ನಂತರ ನಮ್ಮ ಭಾಗದಲ್ಲಿ ಏನು ಹೆಚ್ಚು ಮಳೆ ಬೆಳೆ ಸಂಪತ್ತನ್ನು ನಮ್ಮ ಆಂಜನೇಯ ಸ್ವಾಮಿ ಕರುಣಿಸಲಿ ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ನಡೀಲಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಲಿಸಿ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಲಸ ಯಾಕಂತೇಳಿದ್ರೆ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಬೇಕಾದ್ರೆ ಎಲ್ಲಾ ಜಾತಿ ಜನಾಂಗವನ್ನ ಸಹಕರಿಸಿಕೊಂಡು ಮತ್ತೆ ಅವರನ್ನ ಮನೋರಂಜನೆ ಒಳಪಡಿಸ್ತಕ್ಕಂಥ ಒಂದು ಕೆಲಸ ಬಹಳ ಕಷ್ಟಕರವಾಗಿರುವಂಥದ್ದು. ಅಂಥದ್ದನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಯುವಕರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ವೃತ್ತಿ ರಂಗಭೂಮಿ ಮತ್ತು ನಾಟಕ ಅನ್ನುವಂಥ ಕಲೆ ಮರೆಮಾಚಿ ಹೋಗ್ತಾ ಇದೆ. ಅವುಗಳನ್ನ ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಯಾಕಂತಂದ್ರೆ ನಮಗೆ ಚಿತ್ರರಂಗ ಕೂಡ ವೃತ್ತಿ ರಂಗಭೂಮಿಯ ಜೊತೆಯಲ್ಲೇ ಬಂದಿರತಕ್ಕಂಥದ್ದು. ಅಂತ ಕಾರ್ಯಕ್ರಮಗಳು ಇವತ್ತು ಆತುರಕ್ಕಾಗಿ ನಡೀಬೇಕಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದನ್ನ ಪ್ರೇಕ್ಷಕರಿಗಾಗಿ ಮತ್ತು ನಮ್ಮ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ರಸದೌತಣವನ್ನು ಉಣಬಡಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು. ಮತ್ತು ಯಾವುದೇ ತರಹದ ಅಹಿತಕರ ಘಟನೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೀಬಾರದು. ಅದನ್ನು ಸಹಕರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಂಗವಾಗಿ ನೆರವೇರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಈ ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ.
ಎಲ್ಲ ರಾಷ್ಟ್ರದ ಮಟ್ಟದವರೆಗೂ ಅಂತಾರಾಷ್ಟ್ರೀಯ ಮಟ್ಟದ ಭಾಗವಹಿಸಿ ಇವತ್ತು ವಿಜೇತ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಬಹುಮುಖ್ಯವಾಗಿದೆ. ಹಾಗಾಗಿ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಅಣ್ಣಪ್ಪನವ್ರ ಬಗ್ಗೆ ಬಹಳ ಕೇಳ್ತಿರ್ತೀವಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ. ಅದೇ ರೀತಿಯಾಗಿ ರೈತರ ಸಂಘದ ಅಧ್ಯಕ್ಷ ಹಾಗೂ ಮಂಜಣ್ಣವರೇ, DSS ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರು, ನನ್ನ ಈ ಒಂದು ಪ್ರತಿಯೊಂದು ಊರಲ್ಲಿ ಏನೇ ಹೇಳಿ ನಡೆದ್ರು ಕೂಡ ನಾನು ಜಗಳೂರು ತಾಲೂಕಿನ ಇರ್ತಕ್ಕಂಥ ಹುಡುಗ ಆದ್ರೂ ಕೂಡ ನನ್ನಲ್ಲಿ ಇರ್ತಕ್ಕಂಥ ಒಂದು ಕ್ರೀಡಾ ಮನೋಭಾವನೆಯನ್ನು ಗುರುತಿಸಿ ಈ ಜಗಳೂರಿಗೆ ಇವರಿಗೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರ್ತಕ್ಕಂಥ ಇಂಥ ಊರಿಗೆ ಕರೆಸಿ ಒಂದು ಪ್ರೀತಿ, ಸ್ನೇಹ, ಅಭಿಮಾನ ಸಲ್ಲಿಸೋದು ಅಂತ ಹೇಳಿದ್ರೆ ಇದಕ್ಕೆ ನಾನು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಊರುಗಳಲ್ಲಿ ಕ್ರೀಡಾಪಟುಗಳನ್ನಾಗಲಿ ಅಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸುವಂತ ಕಷ್ಟದ ಈ ಒಂದು ಸಮಾಜದಲ್ಲಿ ಎಲ್ಲರೂ ನಮ್ಮ ಎಲೆಮರಿಕೆ ಇರ್ತಕ್ಕಂಥ ನನ್ನನ್ನು ಇವರಿಗೆ ಪ್ರತಿ ವರ್ಷ ಒಂದು ಯಾವುದೋ ಒಂದು ಕ್ರೀಡೆ ನೀಡಿದ್ರು ಕೂಡ ನನಗೆ ಕರೆಸಿ ಸನ್ಮಾನ ಜೊತೆಗೆ ಅಭಿನಂದನೆ ಸಲ್ಲಿಸಿ ಏನೇ ಒಂದು ಇದ್ರು ಕೂಡ ನನಗೆ ನಾನು ಯಾವಾಗಲೂ ಬೆನ್ನಿಟ್ಟಿರ್ತೀವಿ ಅಂತ ಹೇಳಿ ಚಂದ್ರನವರು ಯಾವಾಗಲೂ ನನಗೆ ಮಾತು ಹೇಳ್ತಾ ಇರ್ತಾರೆ. ಅವ್ರಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಗುಡ್ಡಗತ್ತಿ ಗ್ರಾಮಕ್ಕೂ ಕೂಡ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಎಲ್ಲ ಕಂಡ್ರು ಕೂಡ ಈಗಷ್ಟೇ ಸ್ನೇಹಿತರಿಗೆ ಕಂಡ್ರು ಮಾತಾಡ್ಸಿದ್ರು ನೋಡಿದೀವಿ ಅಂತ ಬಹಳಷ್ಟು ಖುಷಿ ಆಗುತ್ತೆ. ಈ ಪ್ರೀತಿ ಸ್ನೇಹ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ಗುಡ್ಡಗತ್ತಿ ಗ್ರಾಮಕ್ಕೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಆಂಜನೇಯ.